टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಲ್ಲ ಆ ರೀತಿ ಯಾವುದೂ ಇಲ್ಲ. ಎಲ್ಲ ಏನು ಉತ್ತರ ಅದೇ ರೀತಿಯಲ್ಲಿ ನಮಗೂ ಕೂಡ ಅಡ್ವೈಸರೀಸ್ ಕೊಟ್ಟಿದ್ದಾರೆ. ಫ್ರೆಶ್ ಆಗಿ ಏನು ಮಾಹಿತಿಗಳು, ವಾರ್ನಿಂಗ್ಸ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳಾಗಲಿ ಏನು ಕೂಡ ನಮಗೆ ಕೊಟ್ಟಿಲ್ಲ. ರಾಜ್ಯ ಗೃಹ ಇಲಾಖೆ ಇಲ್ಲ, ನಾವು ಮೊದಲಿಂದನೂ ಶುರುವಿನಿಂದನೂ ಎಲ್ಲ ಜಿಲ್ಲೆ ಎಲ್ಲ SP ಗಳಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಎಚ್ಚರಿಕೆಯಿಂದ ಇರಬೇಕು, ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಬೇಕು. ಆಮೇಲೆ ಬೆಂಗಳೂರಿನಲ್ಲಿ ಕೂಡ ಏನಾದರೂ ಸ್ಲೀಪರ್ ಸೆಲ್ಸು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ನಮ್ಮವರು ಸೆಂಟ್ರಲ್ ಏಜೆನ್ಸಿ ಅವ್ರ ಜೊತೆ ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಬೇರೆ ಬೇರೆ ಕಡೆ ಡ್ಯಾಮ್ಗಳು ಮತ್ತೆ ಕೈಗಾರಿಕಾ ಘಟಕಗಳ ಅಲ್ಲ, ಅದೆಲ್ಲ ಈಗಾಗಲೇ ಶುರು ಮಾಡಿದ್ವಿಲ್ಲ. ಮೊದಲಿನಿಂದನೂ ನಾವು ಡೇ 1ನಿಂದನೂ ಕೂಡ ಈಗಾಗಲೇ ನಾವು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್ಸನ್ನು ಡಿಪ್ಲಾಯ್ ಮಾಡಿದ್ದೇವೆ. ಅದೆಲ್ಲ ನಡೀತಾ ಇದೆ. ಹೆಚ್ಚುವರಿ ಭದ್ರತೆ ಸಂಬಂಧ CM ಜೊತೆ ಚರ್ಚೆ ಮಾಡ್ತೀರಾ ಸರ್? ಮಾಡ್ತೇವೆ. ಇಷ್ಟರಲ್ಲಿ ನಾವು ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್ ವಿ ವಿಲ್ ಡಿಸ್ಕಸ್. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಲ್ಲಿ ಏನಾದರೂ ಪ್ರಸ್ತಾಪ ಆಗ್ಬೋದು. ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡಿ ಯಾವುದು ಎಲ್ಲ ಸೆನ್ಸಿಟಿವ್ ಇನ್ಸ್ಟಾಲೇಷನ್ಸ್ನೆಲ್ಲ ನಾವು ಅವರು ಟಾರ್ಗೆಟ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನಾವು ಏನು ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ತಗೊಳ್ತೀವಿ. ಪೋರ್ಟ್ಸ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ಪವರ್ ಸ್ಟೇಷನ್ಸ್ ಇರ್ಬೋದು, ಅಥವಾ ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಲ್ಲವನ್ನು ಕೂಡ ನಾವು ಆಯಾ ಏರಿಯಾದ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಸಿಗೆಲ್ಲ ತಿಳಿಸಿರ್ತೀವಿ. ಇವತ್ತು ಅದೇ ಇದಕ್ಕೋಸ್ಕರ ನಮ್ಮ ಏನು ಮಿಲಿಟರಿ ಫೋರ್ಸಸ್ಸು ಇಲ್ಲಿವರೆಗೆ ಆ್ಯಕ್ಷನ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ನಾವಿದ್ದೇವೆ ಎನ್ನುವಂಥ ಒಂದು ಸಂದೇಶ ಹೋಗಲಿ ಹಾಗೆ ಅಂತೇಳಿ ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಪಾನ್ಸರ್ಡ್, ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ಬರೀ ಕಾಂಗ್ರೆಸ್ನವ್ರು ಮಾಡಬೇಕಂತಲ್ಲ. ನಾವು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಯಾರು ಬೇಕಾದರೂ ಸೇರ್ಕೊಳ್ಬೋದು, ನೀವು ಬರ್ಬೋದು. ಜಾತಿ ಜನತೆ ಸರ್ ಇವತ್ತೇನಾದರೂ ತೀರ್ಮಾನ ಆಗುತ್ತಾ ಸರ್? ಗೊತ್ತಿಲ್ಲ, ಇಲ್ಲ ಇನ್ನು ಅದು ಅಜೆಂಡಾದಲ್ಲಿ. ಥ್ಯಾಂಕ್ ಯು.